ಮ್ಯಾಮ್, ಬಿಲೇಟೆಡ್ ವಿಶಸ್ ಆಫ್ ನ್ಯೂ ಇಯರ್. ಥ್ಯಾಂಕ್ ಯು ಸರ್, ನಿಮ್ಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಇಷ್ಟು ದಿವಸ ಬಂದ್ಬಿಟ್ಟು ನಾವು ಮಕ್ಕಳು ಯಾವ ರೀತಿ ಓದಬೇಕು ಹೇಗೆ ಅಂತ ಹೇಳಿದ್ವಿ. ಬಟ್ ಇವತ್ತು ಬಂದ್ಬಿಟ್ಟು ಒಂದು ಸ್ವಲ್ಪ ಜೆಂಡರ್ ಬಯಾಸ್ಡ್ ಇರುತ್ತೆ. ಓಕೆ ಮ್ಯಾಮ್, ಗಂಡು ಮಕ್ಕಳಾದರೆ ಏನೋ ಮೆಸ್ಕುಲನ್ ಆಗಿರ್ತಾರೆ. ಬಟ್ ನನಗೆ ಗೊತ್ತಿರೋದೇನಂತ ಹೇಳಿದ್ರೆ, ಗಂಡು ಮಕ್ಕಳು ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳಿಗೆ ಮೆಚುರಿಟಿ ಜಾಸ್ತಿ ಇರುತ್ತೆ ಮೆಂಟಲಿ. ಹೌದು. ಬಟ್ ಇವತ್ತು ನಾವೇನೋ ಕರ್ನಾಟಕ ಡೀಪ್ ರೂಟ್ಸ್ ಹೋದರೆ ಹೆಣ್ಮಕ್ಳು ಬಂದ್ಬಿಟ್ಟು 10th ಸ್ಟ್ಯಾಂಡರ್ಡ್ಗೆ ಲಾಸ್ಟ್ ಮಾಡ್ತಿದ್ದಾರೆ. ಓಕೆ 11th 12th ಮ್ಯಾಕ್ಸಿಮಮ್ 12th ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ ನಾರ್ತ್ ಕರ್ನಾಟಕದಲ್ಲಿ. ಸೊ ಹೌ ಡು ಯು ಅಡ್ರೆಸ್ ದಿಸ್? ಓಕೆ, ಹೆಣ್ಮಕ್ಳು ಇದು ನಮ್ದು ಸೋಷಿಯಲ್ ಅಲ್ಲಿ ಯಾವಾಗ್ಲೂ ಒಂದ್ ಸ್ವಲ್ಪ ವೀಕರ್ ಇದಕ್ಕೆ ಏನ್ ಹೇಳ್ತಾರೆ, ಜನಾಂಗಕ್ಕೆ ಜನರು ಶೋಷಣೆ ಮಾಡ್ತಾ ಬಂದಿದ್ದಾರೆ. ಇದು ಮುಂಚಿನಿಂದಲೂ ನಡ್ಕೊಂಡ್ ಬಂದಿದೆ. ಹೆಣ್ಮಕ್ಳು ಅಂದ್ರೆ ಫಿಸಿಕಲಿ ಅವರು ಗಂಡ್ ಮಕ್ಳಿಗೆ ಈಕ್ವಲ್ ಅಲ್ಲ, ಇದು ಅಲ್ವೇ ಅಲ್ಲ. ಬಟ್ ಉಳಿದಿದ್ರಲ್ಲಿ ಎಲ್ಲಾ ಪಾರ್ಟ್ ಅಲ್ಲೂ ಅವ್ರು ಈಕ್ವಲ್. ಸೊ ನಾವು ನಮ್ದು ಇದ್ರಲ್ಲಾಗ್ಲಿ, ಮುಂಚೆ ಹಿಸ್ಟ್ರಿಲಾಗ್ಲಿ, ಪುರಾಣಗಳಲ್ಲಾಗ್ಲಿ, ಎಲ್ಲಾದ್ರಲ್ಲೂ ಹೆಣ್ಮಕ್ಳು ಅಂದ್ರೆ ಸಹಧರ್ಮಿಣಿ, ಅವಳು ಸಹಿಸ್ಕೊಂತ ಹೋಗ್ಬೇಕು, ಈ ತರನೇ ಅವಳನ್ನ ಒಂದು ಸಾಫ್ಟ್ ಕಾರ್ನರ್ ಅಲ್ಲಿ ಅವಳನ್ನ ಬಿಂಬಿಸಿರೋದ್ರಿಂದ ಸೊ ನಮ್ಮ ಇವಾಗ ಪ್ರಪಂಚದಲ್ಲಿ ಏನಾಗ್ತಿದೆ, ಯಾರು ಸ್ಟ್ರಾಂಗ್ ಅವರು ಸಾಫ್ಟ್ವೇರ್ ಮೇಲೆ ದೌರ್ಜನ್ಯ ಮಾಡೇ ಮಾಡ್ತಾರೆ. ಬಟ್ ಇವಾಗ ಹೆಣ್ಮಕ್ಳು ಅಂದಾಗ, ಇವಾಗ ನಮ್ದ್ರಲ್ಲೇ ಆಗ್ಲಿ ಹಳ್ಳಿ ಸೈಡ್ಗಳಲ್ಲಿ ಮಕ್ಕಳು ಅಂದ್ರೆ ಅವ್ರ ತಲೆಯಲ್ಲಿ ಏನಿರುತ್ತೆ, ವೃದ್ಧಾಪ್ಯಕ್ಕೆ ಅಂದ್ರೆ ಅವ್ರದ್ದು ಓಲ್ಡ್ ಏಜ್ಗೆ ಅವ್ರು ಆಸರೆ ಕೊಡ್ಬೇಕು, ಅವ್ರವ್ರನ್ನ ಒಂದು ಅಸೆಟ್ ತರ ನೋಡ್ತಾರೆ. ಹಾಗಾಗಿ ಇಲ್ಲ ಅಂದ್ರೂ ಇವಾಗ ಜೆಂಡರ್ ಬಯಾಸ್ಡ್ ಇದ್ರೆ, ಇಲ್ಲ ಅವರಿಗೆ ಇನ್ನು ಮಾಡೋ ರಿಚುವಲ್ಸ್ ಆದ್ರೂ ಗಂಡ್ ಮಕ್ಕಳಿಗೆ ಪ್ರಾಧಾನ್ಯವಾದ ರಿಚುವಲ್ಸ್ ಇರೋದು ನಮ್ಮಲ್ಲಿ. ಸೊ ಅದ್ ಏನಾಗತ್ತೆ, ಹೆತ್ತವ್ರ ತಲೆಯಲ್ಲಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಮಗು ಆಗೋದಕ್ ಮುಂಚೆನೆ ಹೆಣ್ಮಗು ಆಗ್ಲಿ, ಬಟ್ ನನಗೊಂದು ಗಂಡ ಆಗ್ಲಿ, ಆಮೇಲೆ ಹೆಣ್ಣಾಗ್ಲಿ ಅಂತ ಒಂದ್ ತಲೆಯಲ್ಲಿ ಇರುತ್ತೆ ಮ್ಯಾಕ್ಸಿಮಮ್ 80%. ಬಟ್ ಇವಾಗ ಬರ್ತಾ ಬರ್ತಾ ಅರ್ಬನೈಸೇಷನ್ ಆಗ್ತಾ ಆದಂಗೆ ಜನರು ಚೇಂಜ್ ಆಗಿದ್ದಾರೆ. ಮುಂಚಿನಿಂದಲೂ ಲೈಕ್ ಹೆಣ್ಮಕ್ಳ ಮೇಲೆ ಹಾಗೆ ಹೇಳ್ದಂಗೆ ದೌರ್ಜನ್ಯ ಆಗ್ತಾ ಬಂದಿದೆ. ನಿಮಗ್ ಗೊತ್ತಿರ್ಬೇಕು, ಸಾವಿತ್ರಿ ಬಾಯಿ ಪುಲೆ, ನಾವು ಜನವರಿ 3 ರಂದು ಅವರ ಇದನ್ನ ಜಯಂತಿನ ನಾವು ಆಚರಿಸ್ತಾ ಇದ್ವಿ. ಸೊ ಅವರು ತುಂಬಾ ಟ್ರೈ ಮಾಡಿದ್ರು. ಶಿ ವಾಸ್ ದ ಫಸ್ಟ್ ಫೀಮೇಲ್ ಟೀಚರ್. ಅವರು ತುಂಬಾ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಹೋರಾಡಿದ್ದಾರೆ. ಸೊ ಆವಾಗ ಹೆಣ್ಮಕ್ಳಿಗೆ ಶಿಕ್ಷಣ ಅನ್ನೋದೇ ಒಂದು ಬಂದ್ಬಿಟ್ಟು ಈಸಿಯಾಗಿ ಸಿಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಹೋರಾಟ ಮಾಡಿ 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 ಇಲ್ಲಿ ಬಂದು ನಿಂತಿದ್ದಾರೆ. ಬಟ್ ಇವಾಗ್ಲೂ ಅಷ್ಟೇ, ಇವಾಗ ನಮ್ಗೆ ಫೆಮಿನಿಸಂ ಅಂತ ಬಂದಿದೆ ಅರ್ಬನ್ ಕಡೆ. ಬಟ್ ಫೆಮಿನಿಸಂ ನ ಇವಾಗ ಹೇಗ್ ರೂಪಿಸ್ತಾ ಇದಾರೆ ಅಂದ್ರೆ ಜನರು, ಲೈಕ್ ಒಂದೆರಡು ಕೇಸ್ ಬಂದಿದೆ ಇವಾಗ ನೀವು ನೋಡಿದೀರಾ, ಲೈಕ್ ಉತ್ತರ ಪ್ರದೇಶದಲ್ಲಿ. ಅದನ್ನ ನಾವು ಜಸ್ಟಿಫೈ ಮಾಡಕ್ ಹೋಗಲ್ಲ. ಬಟ್ ಆತರ ಬಂದ ತಕ್ಷಣ ಅದನ್ನ ಹೈಲೈಟ್ ಮಾಡಿ ಹೆಣ್ಮಕ್ಳಿಗೆ ನಾವು ಜಾಸ್ತಿ ಫ್ರೀಡಮ್ ಕೊಟ್ರೆ ಹೋಗಿ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಇವಾಗ ಇದು ಓದಿರೋರೆ, ನಾನು ಓದದಿರೋರ್ಗೆ ಅವ್ರಿಗೆ ಇನ್ನೂ ಪರ್ಸೆಪ್ಷನ್ ಅರ್ಥ ಆಗ್ಬೇಕು, ಹೆಣ್ಮಕ್ಳನ್ನ ಯಾಕೆ ಸಬಲೀಕರಣ ಮಾಡ್ಬೇಕು ಅದು ಅರ್ಥ ಆಗೋದು ಅವ್ರಿಗೆ ಇನ್ನೂ ಇದೆ. ಬಟ್ ಓದಿದವರು, ಹೆಣ್ಮಕ್ಳ ಸಬಲೀಕರಣದ ಬಗ್ಗೆ ಓದಿದವರು, ಹಿಸ್ಟ್ರಿಯಲ್ಲಿ ಕಲ್ತವ್ರು ಕೂಡ ಹೆಣ್ಮಕ್ಳಿಗೆ ಅಧಿಕಾರ ಕೊಡಕ್ಕೆ ಭಯ ಪಡ್ತಾರೆ. ಯಾಕೆ ಭಯ ಪಡ್ತಾಳೆ, ನಾಳೆ ಅವಳು ಬಂದ್ಬಿಟ್ಟು ನನ್ನನ್ನು ರೂಲ್ ಮಾಡಿದ್ರೆ, ಆಮೇಲೆ ಎಲ್ಲಾ ತಗೊಂಡ್ರೆ. ಹಾಗಾಗಿ ಆ ಭಯ ಇರೋದ್ರಿಂದ ಫೆಮಿನಿಸಂ ನ ಕೂಡ ಈಗಿನ ಜನರೇಷನ್ ಅಲ್ಲಿ ಬ್ಯಾಡ್ ಪಾಯಿಂಟ್ ಆಫ್ ಡಾರ್ಕ್ ಸೈಡ್ಗೆ ತಗೊಂಡ್ ಹೋಗ್ತಾ ಇದ್ದಾರೆ. ಲೈಕ್ ಫೆಮಿನಿಸ್ಟ್ ಅಂದ ತಕ್ಷಣ ಅವರು ಲುಕ್ ಹೆಂಗಿರುತ್ತೆ ಅಂದ್ರೆ, ತಲೆಯಲ್ಲಿ ಶಿ ವಿಲ್ ಬಿ ಹೋಲ್ಡಿಂಗ್ ಬಿಯರ್ ಬಾಟಲ್ ಆರ್ ಶಿ ಇಸ್ ಟೇಕಿಂಗ್ ಸ್ಮೋಕಿಂಗ್ ಅಂಡ್ ಲೈಕ್ ದಟ್. ಹೆಣ್ಮಕ್ಳು ಕೊಟ್ಬಿಟ್ರೆ ಹೀಗಾಗ್ಬಿಡ್ತಾರೆ. ಇಲ್ಲ, ಹೆಣ್ಮಕ್ಳು ಅದ್ರಲ್ಲಿ ಈಕ್ವಾಲಿಟಿ ಕೇಳ್ತಾ ಇಲ್ಲ. ನನ್ನನ್ನು ನಿನ್ನ ತರ ಹ್ಯೂಮನ್ ಬೀಯಿಂಗ್ ತರ ನೋಡು, ನಾನ್ ಕೆಲ್ಸಕ್ ಹೋಗ್ತೀನಿ, ನಾನು ದುಡಿತೀನಿ, ನನ್ ಕನಸುಗಳನ್ನ ನಾನು ಪೂರ್ತಿ ಮಾಡ್ಕೊಂತೀನಿ ಅಂತ ಹೇಳೋದು ಫೆಮಿನಿಸಂ. ಸೊ ಹಳ್ಳಿ ಕಡೆಯಲ್ಲಿ ಏನಾಗ್ತಿದೆ, ಅಲ್ಲಂತೂ ಇನ್ನೂ ಕಷ್ಟ ಅವ್ರಿಗೆ. ಅವ್ರನ್ನ ಒಂದು ಅಸೆಟ್ ತರನೇ ನೋಡ್ತಾರೆ. ಅಂದ್ರೆ ನಾನ್ ಬೇಗ ಇವ್ರನ್ನ ಮದ್ವೆ ಮಾಡಿ ಕಳಿಸ್ಬೇಕು. ಇಲ್ಲ ಅಂದ್ರೆ ಹಳ್ಳಿಯಲ್ಲಿ ಹೆಣ್ಮಕ್ಳು ಖಾಲಿ ಒಂದು ಮಗು ಆಗಿರಲ್ಲ, ಆ ಮನೆತನದ ಮರ್ಯಾದೆಯಾಗಿ ಅವರು ಬಿಂಬಿಸಲ್ಪಡ್ತಾರೆ. ಅವ್ರ ಏನ್ ಹೇಳ್ತಾರೆ, ಲೈಕ್ ಅವ್ರಿಗೆ ಇದು ಬರ್ಡನ್, ಫೈನಾನ್ಷಿಯಲ್ ಬರ್ಡನ್ ಆಗಿ ಕೂಡ ಇರ್ತಾರೆ. ಅವರು ಎಲ್ಲಾನು ಇರ್ತಾರೆ, ಈ ತರ ಥಿಂಕ್ ಮಾಡ್ತಾರೆ ತಂದೆ ತಾಯಿಗಳು. ಇದ್ರಿಂದ ಹಾಗಾಗಿ ಅವ್ರಿಗೆ ಏನ್ ಮಾಡ್ತಾರೆ, ತಂದೆ ತಾಯಿಗೆ ನಾಳೆ ನನ್ನನ್ನು ಬಂದು ನೋಡ್ಕೊಳಲ್ಲ. ಈಗ ಅದು ಇದೆ, ಲೈಕ್ ಹೆಣ್ಮಕ್ಳು ಮನೇಲಿ ನಾನು ಹೋಗಿ ಉಳ್ಕೊಳಲ್ಲ ಅಂತ ತಂದೆ ತಾಯಿಗಳು ಥಿಂಕ್ ಮಾಡ್ತಾರೆ. ಅದು ಇನ್ಸಲ್ಟ್ ತರ ಥಿಂಕ್ ಮಾಡ್ತಾರೆ. ಅವಳು ನನ್ ಸಾಕೋದಂದ್ರೆ ಹೇಗೆ, ಮಗನ್ ಕೈಯಲ್ಲಿ ನಾನು ಏನಾದ್ರು ತರಿಸ್ಕೊಂಡ್ ತಿನ್ಬೋದು, ಹೆಣ್ಮಗಳ್ ಅವ್ರನ್ನ ಆ ತರ ಒಂದು ಥಿಂಕಿಂಗ್ ಅಲ್ಲಿ ಬಂದಿದ್ದಾರೆ. ಸೊ ಹಂಗ್ ಥಿಂಕ್ ಮಾಡಿದಾಗ ಬೇಸಿಕ್ ಹ್ಯೂಮನ್ ಥಿಂಕಿಂಗ್ ಹೆಂಗ್ ಬರುತ್ತಂದ್ರೆ, ನನಗೇನ್ ಯೂಸ್ಫುಲ್ ಇದೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳ ಶಿಕ್ಷಣನ ಅಲ್ಲೇ ಕಡಿತಗೊಳಿಸ್ತಾ ಇದಾರೆ. ಇವಳಿಗೆ ಯಾಕೆ ಓದಿಸಿ ಖರ್ಚು ಮಾಡೋದು, ಎಂತೂ ಇನ್ನೊಬ್ರ ಮನೆಗೆ ಹೋಗಿ ದುಡಿದು ಅವ್ರನ್ನ ಸಾಕ್ತಾಳಲ್ವಾ ಅವಳು ಅಂತ ಆ ಒಂದು ಥಿಂಕಿಂಗ್ ಅವ್ರ ತಲೆಯಲ್ಲಿರೋದ್ರಿಂದ ಅವ್ರ ಶಿಕ್ಷಣದ ಬಗ್ಗೆ ಅವ್ರು ಅಷ್ಟು ಆಗಿ ಕಾಳಜಿ ವಹಿಸಲ್ಲ. ಬಟ್ ಅವ್ರಿಗೆ ಇನ್ನು ನಾವು ತಿಳಿಯಪಡಿಸ್ಬೇಕು. ಹೆಣ್ಣು ಒಬ್ಳು, ಒಂದ್ ಗಾದೆ ಇದೆ ಗೊತ್ತಾ, ಒಂದು ಹೆಣ್ಣು ಶಿಕ್ಷಣ ಪಡೆದ್ರೆ ಇಡೀ ಮನೆ ಶಿಕ್ಷಣ ಪಡೆದಂಗೆ ಅಂತೇಳಿ.
ಅಂದ್ರೆ ಅವಳದು ಥಿಂಕಿಂಗ್ ಆಗ್ಬೋದು, ಅವಳು ಪ್ರಾಬ್ಲಮ್ ನ ಫೇಸ್ ಮಾಡೋ ರೀತಿ ಆಗ್ಬೋದು. ಒಂದು ಶಿಕ್ಷಣ ಅನ್ನೋದು ಅವಳಿಗೆ ಇದೆಲ್ಲ ಕೊಡುತ್ತೆ, ಅವಳಿಗೆ ಸಬಲಿಯನ್ನಾಗಿ ಮಾಡುತ್ತೆ ಅವಳು ಯಾವಾಗ್ಲೂ ಇನ್ನೊಬ್ರಿಗೆ ಭಯ ಪಡ್ಕೊಂಡು ಇಲ್ಲ ನಾನು ಹೇಗ್ ಫೇಸ್ ಮಾಡ್ಲಿ ಸೋಷಿಯಲ್ನ ಅಂತ ಹೇಳ್ಕೊಂಡು ಇರೋ ತರ ಆಗಲ್ಲ, ಅವಳನ್ನ ಸಬಲೀಕರಣ ಮಾಡತ್ತೆ ಶಿಕ್ಷಣ. ಮೂವಿಂಗ್ ಆನ್ ಟು ದ ಸೇಮ್ ಕ್ವಶನ್, ಲಾಸ್ಟ್ 15 days ಅಲ್ಲಿ ತುಮಕೂರು ಯೂನಿವರ್ಸಿಟಿ ಒಂದು ಕೇಸ್ ಆಯ್ತು. ಓಕೆ. ನಮ್ಮ ಟೀಚರ್ಸ್ ಬಂದ್ಬಿಟ್ಟು ನನ್ನನ್ನು ಎಲ್ಲೆಲ್ಲೋ ಮುಟ್ತಾರೆ, ಒಂದು ಹೆಣ್ಣು ಹೇಳ್ಕೊಂಡಿರೋದು ಹೇಗೋ ಮುಟ್ತಾರೆ, ಬೇರೆ ರೀತಿಯಾದಂತಹ ಹರಾಸ್ಮೆಂಟ್ ಇದೆ, ಸೆಕ್ಷುವಲ್ ಹರಾಸ್ಮೆಂಟ್ ಇದೆ ಅಂತ ಹೇಳಿ. ಇನ್ನೊಂದು ಡೆಲ್ಲಿ ಯೂನಿವರ್ಸಿಟಿಲಿ ಒಂದು ಹೆಣ್ಮಗು ಪೋಸ್ಟ್ ಹಾಕಿತ್ತು, ನಮ್ಮ ಟೀಚರ್ಸ್ ಈ ತರ ಮಾಡ್ತಿದ್ದಾರೆ ಅಂತ ಹೇಳಿ. ಅದಕ್ಕೆ HOD ಕರೆದ್ಬಿಟ್ಟು ಏನು ನಿನ್ನ ಪೋಸ್ಟ್ಗಳನ್ನ ತೆಗಿಲಿಲ್ಲ ಅಂತ ಹೇಳಿದ್ರೆ ಡಿಬಾರ್ ಅಂತ ಹೇಳಿ. ಸೊ ಈ ತರದ್ದು ಇನ್ಸಿಡೆಂಟ್ಸ್ ಜಾಸ್ತಿ ನಡೀತಾ ಇದೆ. ಹೌ ಡು ಯು ಅಡ್ರೆಸ್ ಇಟ್? ಸರ್, ಈ ತರದ್ದು ಅಡ್ರೆಸ್ ನಿಮ್ಗೆ ಹೊರಗ್ ಬರ್ತಿರೋದು 1-2 ಅಷ್ಟೇ. ನೀವು ಪ್ರತಿಯೊಬ್ಬ ಹೆಣ್ಮಗಳನ್ನ ಕೇಳಿ ನೋಡಿ, ಅವಳು ಒಂದಲ್ಲ ಒಂದ್ ರೀತಿಲಿ ಬಸ್ಸಲ್ಲಾಗ್ಲಿ ಈ ತರದ್ದು ಫೇಸ್ ಮಾಡ್ತಾನೆ ಇರ್ತಾಳೆ ಅವಳು ಕಂಟಿನ್ಯೂಸ್. ನೀವು ಬೇಕಾದ್ರೆ ಏನಾದ್ರೂ ಹಾಕೊಂಡೋಗಿ, ರೀಸೆಂಟ್ಲಿ ಒಂದು ಪೋಸ್ಟ್ ಓಡಾಡ್ತಿತ್ತು, ಒಂದು ಫುಲ್ ಕವರ್ ಆಗಿರೋ ಹೆಣ್ಮಗಳು ಓಡ್ತಾ ಇದ್ದಾಳೆ, ಅವಳಿಗೂ ಅವ್ರು ಮೊಲೆಸ್ಟೇಷನ್ ಮಾಡ್ತಾ ಇದ್ದಾರೆ. ಇದು ಸೀರಿಯಸ್ ಇಶ್ಯೂ. ಇಲ್ಲಿ ಏನ್ ಮಾಡ್ತಿದ್ದಾರೆ ಎಲ್ಲಾರು ಬಂದ್ಬಿಟ್ಟು ಅವ್ರ ಮರ್ಯಾದೆ ಅಂದ್ರೆ, ಈಗ ರೇಪ್ ಆಗ್ತಾರೆ ಅನ್ಕೊಳ್ಳಿ, ವಿಕ್ಟಿಮ್ ಮೇಲೆ ಹೇಳ್ತಾಳೆ ಅವಳು ಡ್ರೆಸ್ ಹಾಕಿಲ್ಲ, ಶಿ ವಾಸ್ ಆಸ್ಕಿಂಗ್ ಫಾರ್ ಇಟ್, ಅವಳು ಚೆನ್ನಾಗಿ ಇದ್ ಮಾಡ್ಕೊಂಡಿಲ್ಲ, ಅವಳು ಹೀಗಾಗಿ ಓಡಾಡ್ಬೇಕಿತ್ತು, ಅವಳು ನೈಟ್ ಅಲ್ಲಿ ಯಾಕೆ ಹೊರಗಡೆ ಹೋದ್ಲು. ಆದ್ರೆ ಸಮಾಜ ಏನ್ ಥಿಂಕ್ ಮಾಡಲ್ಲ, ನಮ್ ಗಂಡ್ ಮಕ್ಳಿಗೆ ಹೇಳ್ಕೊಡ್ಬೇಕು, ಹೆಣ್ಣನ್ನ ಗೌರವಿಸು, ಅವಳು ನಿಂತರ ಹ್ಯೂಮನ್ ಬೀಯಿಂಗು, ವಿದೌಟ್ ಕನ್ಸೆಂಟ್ ಅವಳ ಹತ್ರ ಮಾತಾಡಕ್ಕೂ ನೀನು ಯೋಚನೆ ಮಾಡ್ಬೇಕು. ಆಮೇಲೆ ಈ ತರ ಎಲ್ಲ ಮಾಡಿದ್ರೆ ಅವಳಿಗೂ ಹರ್ಟ್ ಆಗತ್ತೆ. ಆಮೇಲೆ ಯಾರು ದೇ ವೇರ್ ನಾಟ್ ಆಸ್ಕಿಂಗ್ ಫಾರ್ ಇಟ್, ಅವ್ರು ಡ್ರೆಸ್ ಮಾಡೋದು ಅವ್ರ ಖುಷಿಗೋಸ್ಕರ, ನಿಮ್ ಖುಷಿಗೋಸ್ಕರ ಅಲ್ಲ. ಆತರ ಅವಳು ಡ್ರೆಸ್ ಮಾಡಿದ ತಕ್ಷಣ ಅವಳದು ಚರಿತ್ರೆ ಸರಿ ಇಲ್ಲ ಅಂತ ಆತರ ನೀನ್ ಥಿಂಕ್ ಮಾಡ್ಬಾರ್ದು. ಈ ತರ ಒಂದು ತಾಯಂದ್ರಾದ್ರೂ ಯಾರಿಗಾದ್ರೂ ಮಕ್ಳಿಗೆ ಹೇಳ್ತಾರ? ಈಗ ಪ್ರೆಸೆಂಟ್ ಜನರೇಷನ್ ಸ್ವಲ್ಪ ಆತರ ಇರೋ ಹೆಣ್ಮಕ್ಳು ಅನುಭವಿಸಿದವರು ತಮ್ಮ ಮಕ್ಳಿಗೆ, ಇವಾಗ ಹುಟ್ಟಿರೋ ಮಕ್ಳಿಗೆ ಹೇಳ್ಕೊಳ್ತಾ ಸ್ವಲ್ಪ ಬೆಳೆಸ್ತಾ ಇದಾರೆ. ಬಟ್ ಇಲ್ಲಿ ನಮ್ಮ ಪುರುಷ ಪ್ರಧಾನ ಸಮಾಜದಲ್ಲಿ ಯಾರಿಗೂ ಹೇಳ್ಕೊಡಲ್ಲ. ಯಾವಾಗ್ಲೂ ಏನಾದ್ರೂ ಆದ್ರೆ ಸೀದಾ ವಿಕ್ಟಿಮ್ ಮೇಲೆ, ಮಗು ಮೇಲೆ ಆಗತ್ತಲ್ಲ ಸರ್, ಮಗು ಏನ್ ಡ್ರೆಸ್ ಮಾಡಿತ್ತು ಅಂತ ಆತರ ಆಗತ್ತೆ. ಸಿ ದಿಸ್ ಮೆಂಟಾಲಿಟಿ ಆಫ್ ದ ಸೊಸೈಟಿ, ವಿಕ್ಟಿಮ್ ಮೇಲೆನೆ ತಗೊಂಡ್ ಹೋಗ್ಬಿಟ್ಟು ಅವಳು ತಪ್ಪು ಮಾಡಿದ್ರಿಂದ ಅವಳ ಜೊತೆ ಹಾಗಾಯ್ತು, ಅವಳು ಅಲ್ಲಿ ಆ ಸಮಯದಲ್ಲಿ ಇಲ್ಲಿ ಇದ್ದಿದ್ರಿಂದ ಹೀಗಾಯ್ತು. ಸೊ ಇದು ಆಗ್ತಾನೆ ಇರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು, ನಮ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಗಂಡ್ ಮಕ್ಳಿಗೆ ಆತರ ಒಂದು ನಮ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಲ್ಲ. ಇನ್ ಹೆಣ್ಣನ್ ಹೆಂಗ್ ರೆಸ್ಪೆಕ್ಟ್ ಮಾಡ್ಬೇಕು, ಈವನ್ ಹೆಣ್ಮಕ್ಳಿಗೂ ಅಷ್ಟೇ. ಗಂಡನ ಅಂದ್ರೆ ಗಂಡ್ ಮಕ್ಕಳನ್ನ ಇನ್ ಯಾವ ದೃಷ್ಟಿಯಲ್ಲಿ ನೋಡ್ಬೇಕು, ನೀವು ಜೊತೆಯಾಗಿ ಹೇಗ್ ವರ್ಕ್ ಮಾಡ್ಬೇಕು, ಜೆಂಡರ್ ಈಕ್ವಾಲಿಟಿ ಅಂದ್ರೆ ಏನು ಅಂತ ಹೇಳ್ಕೊಡ್ಬೇಕು. ಜೆಂಡರ್ ಈಕ್ವಾಲಿಟಿ ಅಂದ್ರೆ ಏನು ಅಂತಾನೆ ಕಾನ್ಸೆಪ್ಟ್ ಇಲ್ಲ ಇವಾಗ ಶಿಕ್ಷಣದಲ್ಲೂ. ಎಲ್ಲಿ ಹೇಳ್ಕೊಡ್ತಿದ್ದಾರೆ ಜೆಂಡರ್ ಈಕ್ವಾಲಿಟಿ ಅಂದ್ರೆ ಏನು, ಹೇಗೆ ಹುಡುಗ ಒಂದ್ ಕೆಲಸ ಮಾಡ್ತಾನೋ ಹುಡುಗಿನೂ ಅದೇ ಕೆಲಸನ ಹಾಗೆ ಮಾಡ್ತಾಳೆ, ಯಾಕೆ ಹೇಳ್ಕೊಡ್ತಾ ಇಲ್ಲ? ಅವಳಿಗೆ ಎಲ್ಲಿ ಜೆಂಡರ್ ಈಕ್ವಾಲಿಟಿ ಇದೆ? ಇಫ್ ಅವಳನ್ನ ನೇಚರ್ ಬಿಲ್ಡ್ ಮಾಡಿದೆ, ಲೈಕ್ ಶಿ ಹ್ಯಾಸ್ ಟು ಗಿವ್ ಬರ್ತ್ ಟು ಚೈಲ್ಡ್. ಬಟ್ ಎಷ್ಟೋ ಹೆಣ್ಮಕ್ಳು ಮಗುಗ್ ಜನನ ಕೊಟ್ಟದ್ಮೇಲೆ ಅವ್ರ ಕೆಲಸ ಬಿಡ್ತಾರೆ, ಯಾಕಂದ್ರೆ ಅವ್ರನ್ನ ತಗೊಳೋದಿಲ್ಲ. ನಮ್ಮಲ್ಲಿ ಪಾಲಿಸೀಸ್ ಇದೆಯಾ, ನರ್ಚರ್ ಕೇರ್ ಇದೆಯಾ? ಇಲ್ಲ, ಎಲ್ಲೂ ಇಲ್ಲ. ಎಲ್ಲಿ ಹೇಳ್ಕೊಡ್ತಾ ಇದ್ದಾರೆ? ಆದ್ರೂ ಹೆಣ್ಮಕ್ಳಿಗೆ ಏನಂದ್ರೆ, ನಾನು ಯಾವಾಗ್ಲೂ ಹೇಳ್ತೀನಿ ಸೈಕಾಲಜಿಕಲಿ, ನೀವ್ ಯಾರನ್ನ ಎಷ್ಟು ಸಪ್ರೆಸ್ ಮಾಡಕ್ ನೋಡ್ತೀರಾ, ಅವರು ಸ್ಪ್ರಿಂಗ್ ತರ ಇರ್ತಾರೆ, ಅಷ್ಟೇ ಮೇಲೆ ಬರಕ್ ಟ್ರೈ ಮಾಡ್ತಾರೆ. ನಿನಗ್ ಫೆಸಿಲಿಟಿ ಕೊಟ್ಟಿಲ್ಲ ಅಂದ್ರು ಐ ಸ್ಟ್ಯಾಂಡ್ ಆನ್ ಮೈ ಓನ್ ಫೀಟ್ ಅಂತ ಎಷ್ಟು ಹೆಣ್ಮಕ್ಳು ಒಳ್ಳೆ ಪತ್ನಿಯಾಗಿ, ಒಳ್ಳೆ ಅಮ್ಮನಾಗಿ, ಒಳ್ಳೆ ಇದ್ರಲ್ಲಿ ಎಂಪ್ಲಾಯಿ ಆಗಿ ಎಷ್ಟು ಚೆನ್ನಾಗಿ ಕೆಲಸ ನಿಭಾಯಿಸ್ತಾ ಇದ್ದಾರೆ. ಅವ್ರಿಗೆ ಅದು ಆಗ್ತಿದೆ. ನಾನ್ ಕೇಳ್ತಿರೋದು, ನೀವು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿ ನೋಡಿ, ಹೌ ಶಿ ವಿಲ್ ಗಿವ್ ಇಟ್ ಬ್ಯಾಕ್ ಟು ಯು ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಎಲ್ಲೂ ಈಕ್ವಾಲಿಟಿ ಆಗ್ತಿಲ್ಲ. ಮುಖ್ಯವಾಗಿ ನಮ್ ಶಿಕ್ಷಣದಲ್ಲೇ ಹೇಳ್ಕೊಡ್ತಾ ಇಲ್ಲ. ಹೆಣ್ಮಕ್ಳು ನೋಡಿ, ನೀವು ಬೇಕಾದ್ರೆ ನಮ್ದು ಪಠ್ಯ ಪುಸ್ತಕದಲ್ಲಿ ಪಿಕ್ಚರ್ ಇರುತ್ತೆ, ನೀರ್ ಹೊತ್ಕೊಂಡ್ ಬರೋದಲ್ಲ. ಅದ್ರಲ್ಲಿ ಯಾರ ಪಿಕ್ಚರ್ ಇರುತ್ತೆ? ಹೆಣ್ಣಿನ ಪಿಕ್ಚರ್ ಇರುತ್ತೆ, ನೀರ್ ಹೊತ್ಕೊಂಡ್ ಬರೋದು ಬಿಂದಿಗೆಯಲ್ಲಿ, ಕೊಡದಲ್ಲಿ ಅಲ್ವಾ? ಅಲ್ಲಿ ಯಾಕೆ ಗಂಡನ ಹಾಕಿಲ್ಲ? ದರ್ ಇಸ್ ಮೇನ್ ಡಿಸ್ಕ್ರಿಮಿನಾಲಿಟಿ ಅಲ್ವಾ? ಅಲ್ಲಿ ಗಂಡನ ಹಾಕಿದ್ರೆ ಮಗುಗ್ ಆವಾಗ್ಲೇ ಅರ್ಥ ಆಗಿರೋದಲ್ವಾ, ಇದು ಕೆಲ್ಸ, ಕಿಚನ್ ಕೆಲ್ಸ ಬಂದು ಹೆಣ್ಮಕ್ಳದಲ್ಲ. ಲೈಕ್ ಈಗ ಏನಾಗ್ತಿದೆ ಪಠ್ಯ ಪುಸ್ತಕದಲ್ಲೇ ಅಷ್ಟೇ. ಹಾಗಾಗಿ ಅಲ್ಲಿ ಮಕ್ಕಳಿಗೆ ಗೊತ್ತಾಗ್ತಿಲ್ಲ. ಪಿಕ್ಚರ್ ಇಟ್ ಸೆಲ್ಫ್ ರೆಪ್ರೆಸೆಂಟಿಂಗ್ ದಟ್ ವುಮನ್ ಇಸ್ ಹ್ಯಾಂಡ್ಲಿಂಗ್ ಸಾಫ್ಟ್ವೇರ್ ವರ್ಕ್, ಮೆನ್ ಇಸ್ ಹ್ಯಾಂಡ್ಲಿಂಗ್ ಹಾರ್ಡರ್ ವರ್ಕ್. ಇವಾಗ ಸ್ವಲ್ಪ ಆಡ್ಗಳು ಚೇಂಜ್ ಆಗ್ತಿವೆ. ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ನೀವು ನೋಡಿ, ವಾಷಿಂಗ್ ಪೌಡರ್ ಅಡ್ವರ್ಟೈಸ್ಮೆಂಟ್ ವುಮೆನ್, ಡಿಶ್ ವಾಷರ್ ಅಡ್ವರ್ಟೈಸ್ಮೆಂಟ್ ವುಮನ್. ಎಲ್ಲಿ ಮೆನ್ ಇದ್ದಾರೆ? ಯಾವ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮೆನ್ ತೋರಿಸಿದ್ದಾರೆ ಅವ್ನ್ ಪಾತ್ರೆ ತೊಳಿಬಹುದು ಅಂತ ಹೇಳಿ?
ಬಟ್ ಇವಾಗ ಜನರೇಷನ್ ಅಲ್ಲಿ ಅದು ಆಗ್ತಿದ್ಯಾ? ಇವಾಗ ಜನರೇಷನ್ಗೆ ಮಚ್ ನೀಡೆಡ್ ಅಲ್ವಾ ಅಂತದ್ದು ಕಂಟೆಂಟ್ಗಳು ಬೇಕಲ್ವಾ? ಇವಾಗ ಜನರೇಷನ್ಗೆ ಹೆಂಗ್ ಹೇಳ್ಕೊಡ್ಬೇಕು ನಾನು? ಅವಳು ವರ್ಕ್ ಮಾಡ್ತಾರೆ, ನೀನು ವರ್ಕ್ ಮಾಡ್ತೀಯಾ, ಸೊ ವಾರದಲ್ಲಿ ಇಬ್ರು ಹಂಚ್ಕೊಂಡ್ ಕೆಲಸ ಮಾಡ್ಬೇಕು. ಇವನ್ ಪೇರೆಂಟಿಂಗ್ ಇಬ್ರು ಹಂಚ್ಕೊಂಡ್ ಕೆಲಸ ಮಾಡ್ಬೇಕು. ಅವಳಿಗೆ ಆಗದ್ ದಿವಸದಲ್ಲಿ ನೀನ್ ಹೆಲ್ಪ್ ಮಾಡ್ಬೇಕು, ನಿನ್ಗ ಆಗದ್ ದಿವಸದಲ್ಲಿ ಅವಳು ಹೆಲ್ಪ್ ಮಾಡ್ಬೇಕು. ಈ ತರ ನಾವು ಈಕ್ವಾಲಿಟಿ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಈಗ ಪ್ರೆಸೆಂಟ್ ಜನರೇಷನ್ ಇದು ಮಚ್ ನೀಡೆಡ್. ಬರೀ ಬಂದ್ಬಿಟ್ಟು ನಮ್ ಹೆಣ್ಮಕ್ಳಿಗೆ ಹೇಗ್ ಹೇಳ್ತಾರಂದ್ರೆ, ಒಂದ್ ಕೆಲ್ಸ ಮಾಡು, ನೀನ್ ಅಸ್ಟ್ರೋನಾಟ್ ಆಗ್ಬೋದು, ಹೋಗೋಕ್ ಮುಂಚೆ ಒಂದ್ ಲೋಟ ಟೀ ಮಾಡ್ಬಿಟ್ಟು ಹೋಗು, ನೀನ್ ಅಸ್ಟ್ರೋನಾಟ್ ಆಗು ಅಂತಾರೆ. ಸೊ ದಟ್ ಈಸ್ ಹೌ ವುಮೆನ್ ವಿಲ್ ಬಿ ಟ್ರೀಟೆಡ್. ಇದು ಹಾರ್ಡ್ ಟ್ರೂತ್, ಹಾರ್ಶ್ ಟ್ರೂತ್ ಆದ್ರೂ ಹಾರ್ಡ್ ಟ್ರೂತ್ ಇದು. ಮ್ಯಾಮ್, ನಿಮ್ಮ ಹತ್ರ ಇದೇ ಕ್ವಶನ್ಸ್ ನ ಇಟ್ಕೊಂಡು ಕೌನ್ಸಿಲಿಂಗ್ ಅಂತ ಹೇಳಿ ಬಂದ್ರೆ, ಹೌ ಇಸ್ ದಟ್ ಯು ಆರ್ ಗೋಯಿಂಗ್ ಟು ಅಡ್ರೆಸ್? ಬಿಕಾಸ್ 8th 9th 10th ಹೆಣ್ಮಕ್ಳಿಗೆ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ, ಮೊದಲನೇದು. ಎರಡನೇದು 11th 12th ಸ್ಕೂಲಿಂದ ಕಾಲೇಜ್ಗೆ ಹೋಗ್ತಾರೆ, ನೀವೇ ಹೇಳ್ದಂಗೆ ಬಟ್ಟೆ ಚೇಂಜ್ ಮಾಡ್ತಾರೆ ಅಂತ ಹೇಳಿ, ಅಂದ್ರೆ ಯೂನಿಫಾರ್ಮ್ ಇಂದ ಕಲರ್ ಡ್ರೆಸ್, ಆ ಏಜ್ ಎಲ್ಲ ಆಸೆಗಳು ಜಾಸ್ತಿ ಇರುತ್ತೆ. ಇದನ್ನ ಯಾವ ರೀತಿ ಅಡ್ರೆಸ್ ಮಾಡಬಹುದು? ಸಿ, ಫಸ್ಟ್ ಆಫ್ ಆಲ್ ನಾವು ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗಾಗ್ಲಿ ನೋ ಯುವರ್ ಸೆಲ್ಫ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ನೀಟಾಗಿ ಹೇಳ್ಕೊಡ್ಬೇಕು. ನೀನ್ ಅಂದ್ರೇನು, ನಿನ್ ಬಾಡಿ ಅಂದ್ರೇನು, ಯು ಹ್ಯಾವ್ ಟು ನೋ ಯುವರ್ ಸೆಲ್ಫ್. ಇದನ್ನ ಯಾರು ಎಲ್ಲೂ ಹೇಳ್ಕೊಡ್ತಾ ಇಲ್ಲ. ಲೈಕ್ ನೀನ್ ಇವಾಗ 18 years ಆದ್ರೆ ನಿನ್ ಬಾಡಿಲಿ ಚೇಂಜಸ್ ಏನಾಗುತ್ತೆ, ನಿಂದು ಮೆಂಟಲಿ ಚೇಂಜಸ್ ಏನಾಗುತ್ತೆ, ನಿಂದು ರಿಯಾಕ್ಷನ್ ಟುವರ್ಡ್ಸ್ ಅದರ್ಸ್ ಏನಾಗುತ್ತೆ, ಆಯ್ತಾ? ಸಿ, ಲೈಕ್ ನಮ್ದು ಸ್ಟೇಜಸ್ ಇದೆ ತುಂಬಾ. ಎರಿಕ್ಸನ್ದು ಸೋಷಿಯಲ್ ಲಾ ಬರುತ್ತೆ ಸೈಕಾಲಜಿಲಿ, ಅದ್ರಲ್ಲೂ ಹೇಳ್ತಾರೆ ಅವ್ರದ್ದು ರೋಲ್ ಐಡೆಂಟಿಟಿ ಬಂದು ಮಕ್ಳದು ಈ ಏಜ್ ಅಲ್ಲಿ ಆಗೋದು. ಅವ್ರು ಏನ್ ಮಾಡ್ತಾರೆ, ಲೈಕ್ ನಾನ್ ಹೆಂಗ್ ಡ್ರೆಸ್ ಮಾಡ್ಬೇಕು, ನನ್ ಮೂಡ್ಲಿ ನಾನ್ ಹೆಂಗ್ ಬಿಹೇವ್ ಮಾಡ್ಬೇಕು ಟುವರ್ಡ್ಸ್, ಅಂಡ್ ದ ಅಟ್ರಾಕ್ಷನ್ ಟುವರ್ಡ್ಸ್ ಅದರ್ ಜೆಂಡರ್, ಇಟ್ಸ್ ಕಾಮನ್. ಅದನ್ನ ಅವ್ರಿಗೆ ನೀಟಾಗಿ ಹೇಳ್ಕೊಡ್ಬೇಕು. ಅವರಿಗೆ ಫಸ್ಟ್ ಅವ್ರ ಆ ಫೀಲಿಂಗ್ಸ್ ನ ಅಕ್ಸೆಪ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ಬಂದ ತಕ್ಷಣ, ಥಾಟ್ ಬಂದ ತಕ್ಷಣ ನೀನೇನೋ ದೊಡ್ಡದಾಗಿ ಕೆಟ್ಟದಾಗಿ ಥಿಂಕ್ ಮಾಡ್ತಾ ಇದೀಯಾ ಅಂತ ಅವ್ರಿಗೆ ಆತರ ಹೇಳಿದ್ರೇನೆ ದೇ ವಿಲ್ ಗೋ ಇನ್ ಟು ಅದರ್ ವೇ. ಆಯ್ತಾ? ಆ ಥಾಟ್ ಬರೋದು ಇಟ್ಸ್ ಓಕೆ, ಇಟ್ಸ್ ಕಾಮನ್, ಅದು ಎಲ್ರಿಗೂ ಬರುತ್ತೆ. ಬಟ್ ಇಟ್ ಈಸ್ ನಾಟ್ ಅ ರೈಟ್ ಟೈಮ್ ಟು ಗೋ ಇನ್ ದಟ್ ಟ್ರ್ಯಾಕ್. ಬಿಕಾಸ್ ನಿಮ್ದು 8th 9th 11th 12th ನಿಮ್ದು ಕರಿಯರ್ ಓರಿಯೆಂಟೆಡ್ ಇಯರ್ಸ್ ಆಗಿರೋದ್ರಿಂದ ಇಲ್ಲಿ ದಟ್ ವಿಲ್ ಬಿ ಕನ್ಸಿಡರ್ ಆಸ್ ಅ ಡಿಸ್ಟ್ರಾಕ್ಷನ್. ನೀವು ಆ ಮಾರ್ಗದಲ್ಲಿ ಹೋದ್ರೆ ನೀನ್ ಬೇರೆ ಕಡೆ ರೀಚ್ ಆಗ್ತೀಯಾ. ಅದನ್ನ ಓಕೆ, ನೀನ್ ಅಕ್ಸೆಪ್ಟ್ ಮಾಡು, ಇಟ್ಸ್ ಓಕೆ, ಕಾಮನ್, ಬರೋದು ಎಲ್ರಿಗೂ ಈ ತರ ಫೀಲಿಂಗ್ ಬರುತ್ತೆ. ಸೊ ನಿನ್ ಗೋಲ್ ಟುವರ್ಡ್ಸ್ ನೀನ್ ಜಾಸ್ತಿ ವರ್ಕ್ ಮಾಡಿದ್ರೆ ಯು ವಿಲ್ ಬಿ ಅ ಸಕ್ಸಸ್ಫುಲ್ ಮೆನ್ ಆರ್ ಯು ವಿಲ್ ಬಿ ಅ ಸಕ್ಸಸ್ಫುಲ್ ವುಮೆನ್ ಅಂತ ಅವ್ರಿಗೆ ಹೇಳ್ಕೊಡ್ಬೇಕು ನಾವು ಇದನ್ನ. ಈ ತರ ಅವ್ರಿಗೆ. ಆಮೇಲೆ ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗಾಗ್ಲಿ ಗುಡ್ ಟಚ್ ಬ್ಯಾಡ್ ಟಚ್ ಇವಾಗ ನಡೀತಾ ಇದೆ, ಸ್ಕೂಲಲ್ಲಿ ಹೇಳ್ಕೊಡ್ತಾ ಇದಾರೆ, ಪ್ರೀ ಪ್ರೈಮರಿಯಿಂದಾನೇ ಹೇಳ್ಕೊಡ್ತಾ ಇದಾರೆ. ಬಟ್ ಈ ತರ ವಿಷಯದಲ್ಲಿ ಅವರಿಗೆ ಸ್ವಲ್ಪ ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸ್ಕೊಬೇಕು. ಯಾರ ಹತ್ರ ಹೇಗ್ ಮಾತಾಡ್ಬೇಕು, ಹೌ ಟು ಪುಟ್ ಅವರ್ ಬೌಂಡ್ರೀಸ್, ಹೌ ಟು ಸೇ ನೋ ಟು ಅದರ್ಸ್. ಆಮೇಲೆ ಧೈರ್ಯವಾಗಿ ನಿನ್ಗೆ ಏನಾದ್ರೂ ಯಾರಾದ್ರೂ ಮಿಸ್ಬಿಹೇವ್ ಮಾಡಿದ್ರೆ ಫಸ್ಟ್ ನೀನು ನಿನ್ಗೆ ಟ್ರಸ್ಟ್ ಬರ್ದಿರೋ ನಿನ್ ಪೇರೆಂಟ್ ಜೊತೆ ಅದನ್ನ ಡಿಸ್ಕಸ್ ಮಾಡ್ಬೇಕು. ಡೋಂಟ್ ಕೀಪ್ ಇಟ್ ವಿತ್ ಯುವರ್ ಸೆಲ್ಫ್. ಯಾಕಂದ್ರೆ ಅವ್ರು ನಿಂಗೆ ಬೆಟರ್ ಕೊಡ್ಬೋದು, ಇಲ್ಲ ಅವ್ರು ನಿಂಗೆ ಬೆಟರ್ ಸೊಲ್ಯೂಷನ್ ಕೊಡಲ್ಲ ಅನ್ಸುತ್ತಾ. ಯಾರು ನಿಂಗೆ ಒಳ್ಳೆ ಸೊಲ್ಯೂಷನ್ ಅಂದ್ರೆ ಸರಿಯಾದ ದಾರಿಯಲ್ಲಿ ನಡೆಸ್ತಾರೆ ಟೀಚರ್ಸ್, ಅವ್ರಿಗೆ ಹೋಗಿ ಹೇಳೋ ತರ ಇರಬೇಕು. ಆತರ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮ್ಯಾಮ್, ಈಗ ನಿಮಗೆ ಕೌನ್ಸಿಲಿಂಗ್ ಸೆಷನ್ಸ್ ನ ಸ್ಟಾರ್ಟ್ ಮಾಡಿದ್ದೀರಾ. ಓಕೆ ವೀಕ್ಷಕರೇ, ಇದುವರೆಗೂ ಅಮೃತ ಮ್ಯಾಮ್ ಬಂದ್ಬಿಟ್ಟು ಜ್ಞಾನಸೇವಾ ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ಕೌನ್ಸಿಲಿಂಗ್ ಸೆಷನ್ಸ್ ನ ಸ್ಟಾರ್ಟ್ ಮಾಡಿರಲಿಲ್ಲ. ಬಟ್ ಈ ವಾರದಿಂದ ಮಕ್ಕಳಿಗೆ, ಎಸ್ಪೆಷಲಿ 10th ಸ್ಟ್ಯಾಂಡರ್ಡ್ ಅಲ್ಲಿರೋ ಮಕ್ಕಳಿಗೆ ಎಕ್ಸಾಮ್ ಫಿಯರ್ ಆದ್ರೂ ಆಗಿರ್ಬೋದು, ಅಥವಾ ಹೆಣ್ಮಕ್ಳದ್ದು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆದ್ರೂ ಇರಬಹುದು, ಅದಕ್ಕೆ ನೀವು ಎಡುಬ್ರಿಡ್ಜ್ ಅಕಾಡೆಮಿ ವೆಬ್ಸೈಟ್ ಅಲ್ಲಿ ಏನೋ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಸಂದೇಹಗಳನ್ನ ಅಥವಾ ನಿಮ್ಮ ಪ್ರಾಬ್ಲಮ್ಸ್ಗಳನ್ನ ಅಮೃತ ಮೇಡಮ್ ಬಂದ್ಬಿಟ್ಟು ಮುಕ್ತವಾಗಿ ಇಟ್ಟಿರ್ತಾರೆ, ಮುಕ್ತವಾಗಿ ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಕೊಡ್ತಾರೆ. ಮ್ಯಾಮ್, ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಹಾ, ಮಕ್ಕಳಿಗೆ ಇದ್ರಲ್ಲಿ ಬಂದ್ಬಿಟ್ಟು ಮಕ್ಕಳೇ ನೋ ಯುವರ್ ಸೆಲ್ಫ್ ಈ ಪ್ರೋಗ್ರಾಮ್ ನಾವು ನಡೆಸ್ತೀವಿ. ಹಾಗೆ ನೀವು ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ನಿಮ್ಮ ದುಃಖಗಳನ್ನ ಇಲ್ಲ ನಿಮ್ ಖುಷಿಯನ್ನಾದ್ರೂ ಹಂಚ್ಕೋಬೇಕು. ಅಲ್ಲ ನಿಮ್ಗೆ ಡೌಟ್ ಇದೆ, ನಿಮ್ದು ನಾನ್ ಮುಂದೆ ಏನ್ ಸ್ಟೆಪ್ ತಗೋಬೇಕು, ನಾನು ಏನ್ ಮಾಡ್ಬೇಕು, ಹೇಗೆ ನಾನು ಸ್ಟಡಿ ಅವರ್ಸ್ ನ ಪ್ರಿಯೋರಿಟೈಸ್ ಮಾಡ್ಬೇಕು, ನಂದು ಕಾಗ್ನೇಟಿವ್ ಬಯಾಸ್ಗಳೇನು ಅದೆಲ್ಲ ಹೆಂಗ್ ತಿಳ್ಕೊಬೇಕು ಎಲ್ಲ ಬೇಕು ಅಂದ್ರೆ ನಾವು ಅದನ್ನ ಮುಕ್ತವಾಗಿ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.